ನಮಸ್ಕಾರ. ನಾವು ಈ ದಿನ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದೇವೆ. 45 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಈ ಮಹಾಕುಂಭಮೇಳದಲ್ಲಿ ಸಾಧು ಸಂತರ ಸಂಖ್ಯೆ, ಭಕ್ತರ ಸಂಖ್ಯೆಗಳಲ್ಲದೆ ಮಾಧ್ಯಮದವರು ಕೂಡ ಹೆಚ್ಚಾಗಿದ್ದಾರೆ. ಈಗಿರೋ ಜನ ಮುಂದೆ ಇನ್ನೊಂದು ಮಹಾಕುಂಭಕ್ಕೆ ಇರಲಾರರು ಎಂಬ ಅಂಶ ಕೂಡ ಇಲ್ಲಿನ ಜನಸಂದಣಿಗೆ ಕಾರಣ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಬಹಳಷ್ಟು ಆಕರ್ಷಣೆಗಳಿವೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಅಂದರೆ ರುದ್ರಾಕ್ಷಿಗಳಲ್ಲಿ ಮಾಡಿರುವಂಥ ಜ್ಯೋತಿರ್ಲಿಂಗಗಳು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಈ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿಗಳಿಂದ 12 ಜ್ಯೋತಿರ್ಲಿಂಗಗಳನ್ನು ನಿರ್ಮಿಸಿದ್ದಾರೆ. ಇದು ಅಪಾರ ಸಂಖ್ಯೆಯಲ್ಲಿ ಭಕ್ತರನ್ನು ಸೆಳೀತಾ ಇದೆ. ಬಹಳ ಜನ ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಮಹಾಕುಂಭದ 6ನೇ ವಲಯದಲ್ಲಿ ತಲಾ 11 ಅಡಿ ಎತ್ತರ ಮತ್ತು 9 ಅಡಿ ಅಗಲದ ಜ್ಯೋತಿರ್ಲಿಂಗಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಟ್ಟು 7,51,00,000 ರುದ್ರಾಕ್ಷಿ ಮಾಲೆಗಳಿಂದ ಅಲಂಕಾರ ಮಾಡಿದ್ದಾರೆ. ಒಂದು ಮುಖದ ರುದ್ರಾಕ್ಷಿಯಿಂದ ಹಿಡಿದು 26 ಮುಖಗಳವರೆಗಿನ ಅಪೂರ್ವವಾದ ಬಿಳಿ, ಕೆಂಪು, ಕಪ್ಪು ಮತ್ತು ಬೇರೆ ಬೇರೆ ಬಣ್ಣದ ರುದ್ರಾಕ್ಷಿಗಳನ್ನು ಈ ಜ್ಯೋತಿರ್ಲಿಂಗಗಳ ಅಲಂಕಾರಕ್ಕೆ ಅವರು ಬಳಸ್ಕೊಂಡಿದ್ದಾರೆ. ಇಲ್ಲಿ ಆ ಸ್ವಾಮೀಜಿ ಗುರುಗಳು ಎಲ್ರಿಗೂ ಒಂದು ಶಿವನ ಹೋಮವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಮೊದಲಿಗೆ ಅವರು 5.5 ಕೋಟಿ ರುದ್ರಾಕ್ಷಿಗಳನ್ನು ಉಪಯೋಗಿಸ್ಕೊಂಡು ಈ ಜ್ಯೋತಿರ್ಲಿಂಗದ ನಿರ್ಮಾಣಕ್ಕೆ ಕೈ ಹಾಕಿದ್ರು. ನಂತರ ಅವರು ಪ್ರಾರಂಭಿಸಿದಂತೆ ಅದು ರುದ್ರಾಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿ ಕಡೆಗೆ 7,51,00,000 ರುದ್ರಾಕ್ಷಿ ಮಾಲೆಗಳಿಂದ ಈ ಜ್ಯೋತಿರ್ಲಿಂಗಗಳನ್ನು ಅವರು ನಿರ್ಮಾಣ ಮಾಡಿದರು. ಇಲ್ಲಿ ಯಾಗವನ್ನು ಮಾಡಿಸ್ತಾ ಇರುವಂಥ ಮೌನಿ ಬಾಬಾ, ಅವ್ರಿಗೆ ಇನ್ನೊಂದು ಹೆಸರು ರುದ್ರಾಕ್ಷಿ ಬಾಬಾ ಅಂತ. ಅವರು 44 ವರ್ಷಗಳಿಂದ ಅನ್ನ, ಉಪ್ಪು ಮತ್ತು ಸಿಹಿ ಪದಾರ್ಥಗಳನ್ನು ತ್ಯಜಿಸಿದ್ದಾರೆ. 12 ವರ್ಷಗಳ ಕಾಲದಿಂದ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯ ಹೋರಾಟಕ್ಕಾಗಿ ಮೌನ ವ್ರತವನ್ನು ವಹಿಸಿದ್ದಾರೆ. ಮಹಾಕುಂಭಮೇಳದಲ್ಲಿ ಅನೇಕ ಸಾಧು ಸಂತರು ಬಂದಿದ್ದರೂ ಕೂಡ 11,000 ರುದ್ರಾಕ್ಷಿಗಳ ಮಾಲೆಯನ್ನು ಹಾಕಿಕೊಂಡು ನಡೆಯುತ್ತಿರುವ ಶ್ರೀ ಶಿವಯೋಗಿ ಮೌನಿ ಬಾಬಾ ಅವರು ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ. ಶಿವಯೋಗಿ ಮೌನಿ ಬಾಬಾ ಅವರು ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯಲ್ಲಿರುವ ಬಾಬುಗಂಜನ ಪರಮಹಂಸ ಆಶ್ರಮದ ಮಹಂತರಾಗಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಇಷ್ಟೊಂದು ಕೋಟಿ ರುದ್ರಾಕ್ಷಿಗಳನ್ನು ಅವರು ಖರೀದಿಸ್ತಾನೂ ಇಲ್ಲ, ಯಾರ ಹತ್ರ ಬೇಡ್ಕೊಂಡು ಕೇಳ್ತಾನೂ ಇಲ್ಲ. ಇದೆಲ್ಲ ಅವ್ರಿಗೆ ಬೇರೆಯವರು ದಾನವಾಗಿ ಕೊಟ್ಟಿರೋ ರುದ್ರಾಕ್ಷಿಗಳು. ಈ ಎಲ್ಲ ರುದ್ರಾಕ್ಷಿಗಳನ್ನು ಅವರು ಪ್ರತಿದಿನ ಶಾಸ್ತ್ರೋಕ್ತವಾಗಿ ಮಂತ್ರಗಳನ್ನು ಹೇಳಿಬಿಟ್ಟು ಅವುಗಳನ್ನು ಅಭಿಮಂತ್ರಿಸ್ತಾರೆ. ಅವುಗಳ ಪೂಜೆನ ದಿನ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಶಿವಯೋಗಿ ಮೌನಿ ಬಾಬಾ ಅವರು ದಿನಕ್ಕೆ ಒಂದು ಬಾರಿ ಸಾಯಂಕಾಲದ ಸಮಯದಲ್ಲಿ ಹಣ್ಣುಗಳನ್ನು, ಫಲಗಳನ್ನು ಸೇವನೆ ಮಾಡ್ತಾರೆ. ಜೊತೆಗೆ ಒಂದೇ ಬಾರಿ ನೀರನ್ನು ಮಾತ್ರ ಸೇವಿಸ್ತಾರೆ. ಶಿವಯೋಗಿ ಬಾಬಾ ಅವರು ರಾಮ ಮಂದಿರದ ನಿರ್ಮಾಣಕ್ಕಾಗಿ ಮತ್ತು ದೇಶದ ಉನ್ನತಿಗಾಗಿ ಸಂಕಲ್ಪ ಮಾಡಿಕೊಂಡು ಇದುವರೆಗೆ 490 ಹೋಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹೀಗಾಗಿ ಈ ಪ್ರಯಾಗ್ರಾಜ್ದಲ್ಲಿ ರುದ್ರಾಕ್ಷಿಗಳಲ್ಲಿ ನಿರ್ಮಿಸಿದ ಜ್ಯೋತಿರ್ಲಿಂಗ ಮತ್ತು ಅವುಗಳ ಹಿಂದಿನ ಕರ್ತೃಶಕ್ತಿಯಾದ ಶ್ರೀ ಶಿವಯೋಗಿ ಮೌನಿ ಬಾಬಾ ಅವರು ಈ ಮಹಾಕುಂಭಮೇಳದಲ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದಾರೆ. ಭಾರತ ದೇಶ ಸಮೃದ್ಧವಾಗಬೇಕು, ಭಾರತ ದೇಶ ವಿಶ್ವಗುರು ಆಗಬೇಕು, ಹಿಂದೂ ರಾಷ್ಟ್ರವಾಗಬೇಕು ಅನ್ನೋ ಇವರ ಈ ಎಲ್ಲ ಆಶಯಗಳನ್ನು ನೋಡಿದಾಗ ಅವರು ಒಬ್ಬ ಬಾಬಾಗಿಂತ ಹೆಚ್ಚಾಗಿ ಒಬ್ಬ ಮಹಾನ್ ದೇಶಭಕ್ತರ ಥರ ನಮಗೆ ಗೋಚರವಾಗ್ತಾರೆ. ಶಿವಯೋಗಿ ಬಾಬಾರವರು ಸನಾತನ ಧರ್ಮದ ಪ್ರವರ್ತಕರಾಗಿ ಹಿಂದೂ ಧರ್ಮದ ಮಹತ್ವವನ್ನು ಇಡೀ ಭಾರತೀಯರಿಗೆಲ್ಲ
ಅದರ ಬಗ್ಗೆ ಜಾಗೃತಿಗೊಳಿಸ್ತಾ ಇದ್ದಾರೆ. ಬಾಬಾರವರ ಆಶಯ ಅಂತಂದರೆ ಹುಲಿಯ ಬದಲಾಗಿ ಹಸುವನ್ನು, ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಬೇಕು ಅಂತ ಕೂಡ ಅವರು ಒತ್ತಡ ಹೇರ್ತಾ ಇದ್ದಾರೆ. ಶಿವಯೋಗಿ ಮೌನಿ ಬಾಬಾ ಅವರು ನಿರ್ಮಿಸಿರೋ ಈ ರುದ್ರಾಕ್ಷಿ ಮಂಟಪ ನಕಾರಾತ್ಮಕತೆಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ನೀಡಿ ದೈವಿಕತೆಯನ್ನು ವೃದ್ಧಿಸುವ ಶಕ್ತಿಯನ್ನು ಹೊಂದಿರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ.